ದೇಶದಲ್ಲಿ ಮತ್ತೆ ಕೋವಿಡ್ ಸದ್ದು ಮಾಡ್ತಾ ಇದೆ. ದಿನೇ ದಿನೇ ಸೋಂಕಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಮತ್ತೆ ಕೇಸ್ಗಳು ಏರಿಕೆ ಆಗ್ತಿರೋದು ಆತಂಕಕಾರಿಯಾಗಿದೆ. ಇದರ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಸಚಿವಾಲಯ ರಾಜ್ಯಗಳಿಗೆ ಎಚ್ಚರಿಕೆ ನೀಡಿದೆ. ಮತ್ತೆ ವಕ್ಕರಿಸ್ತಾ ಇದೆ ಕೋವಿಡ್ ಮಾರಿ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಕೇಸ್. ಇಡೀ ಜಗತ್ತನ್ನೇ ನಡುಗಿಸಿದ್ದ ಮಾರಕ ಸೋಂಕು ಕೋವಿಡ್ ಮತ್ತೆ ಉಲ್ಬಣವಾಗ್ತಿದೆ. ಕಳೆದ ವಾರದಿಂದ ಕೋವಿಡ್ ಹೊಸ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಿನ್ನೆ ಒಂದೇ ದಿನ ದೇಶದಲ್ಲಿ 700ಕ್ಕೂ ಹೆಚ್ಚು ಕೋವಿಡ್ ಕೇಸ್ಗಳು ದಾಖಲಾಗಿದೆ. ಇದು ಮತ್ತೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೇಸ್ ಹೆಚ್ಚಾದಂತೆ ಅಲರ್ಟ್ ಆಗ್ತಾ ಇರೋ ಕೇಂದ್ರ ಆರೋಗ್ಯ ಸಚಿವಾಲಯ 6 ರಾಜ್ಯಗಳು ಎಚ್ಚರದಿಂದ ಇರುವಂತೆ ಸಂದೇಶ ಕಳುಹಿಸಿದೆ. ಆ 6 ರಾಜ್ಯಗಳಲ್ಲಿ ಕರ್ನಾಟಕವೂ ಸೇರಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ, ಗುಜರಾತ್, ಕೇರಳ ಮತ್ತು ಕರ್ನಾಟಕದಲ್ಲಿ ಟೆಸ್ಟಿಂಗ್, ಟ್ರೀಟಿಂಗ್, ವ್ಯಾಕ್ಸಿನೇಷನ್ ಮತ್ತು ಟ್ರೇಸಿಂಗ್ ಹೆಚ್ಚಳ ಮಾಡುವಂತೆ ಸೂಚಿಸಿದೆ. ಸದ್ಯ ದೇಶದಲ್ಲಿ ಒಟ್ಟು 4623 ಸಕ್ರಿಯ ಪ್ರಕರಣಗಳಿವೆ. ಕೇರಳದಲ್ಲೇ ಹೆಚ್ಚು ಪ್ರಕರಣಗಳಿವೆ. ಮಹಾರಾಷ್ಟ್ರದಲ್ಲೂ ಕೊರೋನಾ ಆಕ್ಟಿವ್ ಕೇಸ್ ಹೆಚ್ಚಾಗಿದ್ದು ನಮ್ಮ ರಾಜ್ಯ 3ನೇ ಸ್ಥಾನದಲ್ಲಿದೆ. ಇನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ಐಎಲ್ಐ ಹಾಗೂ ಸಾರಿ ಕೇಸ್ಗಳ ಮೇಲೆ ಹೆಚ್ಚು ನಿಗಾ ವಹಿಸುವಂತೆ ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಕಾಲ ಸನ್ನಿಹಿತವಾಗಿದೆ. ಮಂದಿರ ನಿರ್ಮಾಣದ ಕಾರ್ಯ 70% ಮುಗಿದಿದೆ. ಜನವರಿ 2024ಕ್ಕೆ ರಾಮ ಮಂದಿರ ಪೂರ್ಣಗೊಳ್ಳಲಿದೆ. ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನೆಗೆ ದಿನಾಂಕ ಫಿಕ್ಸ್. ಲೋಕ ಸಮರಕ್ಕೂ ಮುನ್ನ ಸೀತಾರಾಮ ಪಟ್ಟಾಭಿಷೇಕ. ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಿದೆ. ಇನ್ನೊಂದು ಕಡೆ ಸೀತಾರಾಮನ ಪ್ರತಿಮೆ ನಿರ್ಮಾಣಕ್ಕೆ ನೇಪಾಳದ ಗಂಡಕಿ ನದಿಯಿಂದ ಶಿಲೆಯನ್ನು ತಂದು ಕೆತ್ತನೆ ಕಾರ್ಯ ಶುರುವಾಗಿದೆ. ಈ ನಡುವೆ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆಗೆ ದಿನಾಂಕ ಫಿಕ್ಸ್ ಆಗಿದೆ. ಮುಂದಿನ ವರ್ಷದ ಜನವರಿ 3ನೇ ವಾರ ಶ್ರೀರಾಮ ಜನ್ಮಭೂಮಿಯಲ್ಲಿ ಸೀತಾರಾಮರ ಪ್ರತಿಮೆ ಪ್ರತಿಷ್ಠಾಪನೆ ಆಗ್ತಿದೆ. ಇದಕ್ಕೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಈಗಿನಿಂದಲೇ ಸಕಲ ಸಿದ್ಧತೆ ಮಾಡಿಕೊಳ್ತಿದೆ. रामलला जब भव्य दिव्य मंदिर में विराजमान होंगे तो अस्थायी मंदिर से और भव्य दिव्य मंदिर में विराजमान करने के लिए स्वयं प्रधानमंत्री जी आएंगे. यह जानकर बहुत प्रसन्नता हुई. 2024ಕ್ಕೆ ಲೋಕಸಭೆಗೆ ಸಾರ್ವತ್ರಿಕ ಮತದಾನ ಕೂಡ ನಡೆಯುತ್ತೆ. ಇದಕ್ಕೂ ಮುಂಚೆಯೇ ಶ್ರೀರಾಮನನ್ನ ಪ್ರತಿಷ್ಠಾಪಿಸಲು ಹಿಂದೂಪರ ನಾಯಕರು ಮುಂದಾಗಿದ್ದಾರೆ. ಶ್ರೀರಾಮನ ಪ್ರತಿಷ್ಠಾಪನೆ ಆದ ದಿನದಿಂದಲೇ ಸಾರ್ವಜನಿಕರಿಗೂ ದರ್ಶನಕ್ಕೆ ಅವಕಾಶ ನೀಡಲು ನಿರ್ಧರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.